ಗ್ರಾಮ ರಾಜ್ಯದಿಂದ ರಾಮರಾಜ್ಯದೆಡೆಗೆ ಎಂಬ ಸಂಕಲ್ಪದೊಂದಿಗೆ ಆರಂಭವಾದ ಗ್ರಾಮ ರಾಜ್ಯ ಸಂಸ್ಥೆ 15 ವರ್ಷಗಳ ಸಾರ್ಥಕ ಪಯಣವನ್ನ ಪೂರ್ಣಗೊಳಿಸಿ ಇನ್ನಷ್ಟು ಶಕ್ತಿಯುತವಾಗಿ ಬೆಳೆಯುವ ಹಾದಿಯಲ್ಲಿ ಹೆಜ್ಜೆ ಇಟ್ಟಿದೆ. ನಾಡಿನ ಎಲ್ಲಾ ಅಡುಗೆ ಮನೆಗಳು ವಿಷಮುಕ್ತವಾಗಬೇಕು ಎನ್ನುವ ಯೋಚನೆಯಿಂದ ಆರಂಭವಾದ ಈ ಸಂಸ್ಥೆ ಸಹಸ್ರಾರು ಅಡುಗೆ ಮನೆಗಳನ್ನ ಈಗಾಗಲೇ ತಲುಪಿದೆ. ನಿಜ ಅರ್ಥದ ನೈಸರ್ಗಿಕ ಉತ್ಪನ್ನಗಳನ್ನ ಮನೆ ಮನೆಗೂ ಪೂರೈಸುವ ಸಂಸ್ಥೆ ಎಂಬ ನಂಬಿಕೆಯನ್ನ ಭದ್ರವಾಗಿಸಿಕೊಂಡಿದೆ. ಪ್ರತಿ ವಾರವೂ ಒಬ್ಬ ಸಾಧಕರನ್ನ ಸಂಧಿಸಿ ಅವರೊಂದಿಗೆ ಮಾತನಾಡ್ತಾ ನಮ್ಮ ಮನೆಯಲ್ಲೂ ವಿಷಮುಕ್ತ ಅಡುಗೆ ಮನೆಯನ್ನ ಮಾಡೋದಕ್ಕೆ ಸೂಕ್ತವಾದ ದಾರಿ ಕಂಡುಕೊಳ್ಳೋಣ. ಇದು ವಿಷಮುಕ್ತ ಅಡುಗೆ ಮುಕ್ತ ಮಾತು. ನಮ್ಮ ಇಂದಿನ ಅತಿಥಿ ಉದ್ಯಮಿ ಮತ್ತು ಬಿಗ್ ಬಾಸ್ ಕನ್ನಡ ಸೀಸನ್ 8 ಮತ್ತು 9 ಕಂಟೆಸ್ಟೆಂಟ್ ಆಗಿರುವ ಪ್ರಶಾಂತ್ ಎಸ್ ಸಂಬರ್ಗಿ. ಅವರು ಪ್ರತಿಯೊಬ್ಬರ ಅಡುಗೆ ಮನೆ ವಿಷಮುಕ್ತವನ್ನಾಗಿಸಲು ನಮ್ಮ ಕರ್ತವ್ಯಗಳೇನು ಅನ್ನೋದನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಬನ್ನಿ ಅವರ ಮಾತುಗಳನ್ನ ಕೇಳೋಣ. ನಮಸ್ಕಾರ. ವಿಷಮುಕ್ತ ಅಡುಗೆ ಮುಕ್ತ ಮಾತು ಗ್ರಾಮ ರಾಜ್ಯದ 15 ವರ್ಷದ ಸಂಭ್ರಮಾಚರಣೆಯನ್ನು ನಾವು ಈ ಮಾತುಕತೆ ಸರಣಿ ಮೂಲಕ ಮಾಡ್ತಾ ಇದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಶ್ರೀಯುತ ಪ್ರಶಾಂತ್ ಸಂಬರ್ಗಿ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅವ್ರಿಗೆ ವಿಶೇಷವಾದಂತಹ ಪರಿಚಯ ಏನು ಬೇಕಾಗಿಲ್ಲ. ನಮಸ್ಕಾರ. ಸೋ ಹ್ಯಾಪಿ ನೀವು ಈ ಸಂತೋಷ ಆಯಿತು ಸಂಚಿಕೆಯಲ್ಲಿ ಜೊತೆಯಾಗಿದ್ದು. ಸೊ ನಮ್ಮ ಮುಖ್ಯ ಉದ್ದೇಶ ಏನು ಅಂತಂದರೆ, ಈ ವಿಷಮುಕ್ತವಾದಂಥ ಒಂದು ಅಡಿಗೆ ಮನೆ ಮಾಡುವಂಥದ್ದು ತುಂಬ ಅಂದರೆ ಆರೋಗ್ಯಕರ ಒಂದು ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ತುಂಬ ಮುಖ್ಯ ಅನ್ನೋ ಒಂದು ಉದ್ದೇಶದಿಂದ. ಸೊ ಈ ನಿಟ್ಟಿನಲ್ಲಿ ನೋಡೋದಾದರೆ ಮುಖ್ಯವಾಗಿ ನಮ್ಮ ಅಡುಗೆ ಪದಾರ್ಥಗಳಲ್ಲಿ ಅಥವಾ ನಾವು ಬಳಸುವಂಥ ಪದಾರ್ಥಗಳಲ್ಲಿ ಹೆಚ್ಚು ರಾಸಾಯನಿಕ ವಸ್ತುಗಳು ಹೇಗೆ ತುಂಬಿಕೊಳ್ತಾ ಇದೆ, ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದನ್ನು ಹೇಗೆ ತೊಡೆದು ಹಾಕ್ಬೋದು ಅಂತ ಅನಿಸುತ್ತೆ? ಅನೇಕ ಅಂತಾರಾಷ್ಟ್ರೀಯ ಫುಡ್ ಜರ್ನಲ್ಸ್ ಅಥವಾ ಕ್ಯಾನ್ಸರ್ ಬರುವ ಜರ್ನಲ್ಗಳನ್ನು ಓದಿದ್ರೆ ಎಲ್ಲವೂ ಸ್ಪಷ್ಟವಾಗಿ ಹೇಳುತ್ತೆ, ಆಹಾರ ಪದ್ಧತಿಯಿಂದ ಭಾರತ ಡಯಾಬಿಟಿಸ್ ಕ್ಯಾಪಿಟಲ್ ಆಯಿತು, ಭಾರತ ಕ್ಯಾನ್ಸರ್ ಕ್ಯಾಪಿಟಲ್ ಆಯಿತು ಅಂತ. ನಮ್ಮ ಅಜ್ಜಿ ಅಥವಾ ಮುತ್ತಜ್ಜಿ ಮಾಡುವ ಅಡುಗೆಗಳಲ್ಲಿ ಅಥವಾ ಅವರು ಬಳಸ್ತಾ ಇದ್ದಂಥ ಪದಾರ್ಥಗಳಲ್ಲಿ ಕ್ಯಾನ್ಸರ್ ಅನ್ನುವ ವಿಷಯವೇ ಇರಲಿಲ್ಲ. 1965-70 ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಫಾರ್ ಕ್ಯಾನ್ಸರನ್ನು ಓಪನ್ ಮಾಡಿದ್ರು. ಅದಕ್ಕಿಂತ ಮುಂಚೆ ಹಳ್ಳಿಯಲ್ಲಿ ಗಾಣದ ಎಣ್ಣೆಯನ್ನು ಯೂಸ್ ಮಾಡ್ತಾಯಿದ್ರು. ಯಾವಾಗ ಫ್ಯಾಕ್ಟ್ರಿಯಿಂದ ರಿಫೈನ್ಡ್ ಆಯಿಲ್ ಪದ್ಧತಿ ಬಂತೋ ನಮ್ಮ ಮನೆಯಲ್ಲಿ ಕ್ಯಾನ್ಸರ್ ಭೂತ ಬಂದು ಕೂತ್ಕೊಂತು. ಯಾಕೆ ಕ್ಯಾನ್ಸರ್ ಪದಗಳನ್ನು ನಾವು ನಮ್ಮ ಮುತ್ತಜ್ಜ ಕ್ಯಾನ್ಸರನ್ನು ಸತ್ತೋದ ಅಥವಾ ನಮ್ಮ ಮುತ್ತಜ್ಜಿ ಕ್ಯಾನ್ಸರನ್ನು ಸತ್ತೋದ್ರು ಅಂತ ಯಾಕೆ ನಾವು ಮಾತಾಡೋದಿಲ್ಲ? ಯಾಕೆ ನಮ್ಮ ಮನೆಯಲ್ಲಿ ಈಗೀಗ ಅವ್ರು ತಿರೋದ್ರು ಇವ್ರು ತಿರೋದ್ರು ಕ್ಯಾನ್ಸರ್ನ ಪದಗಳನ್ನು ಹೆಚ್ಚಾಗಿ ಬಳಸ್ತೇವೆ ಅಂದರೆ, ನಾವು ಸೇವನೆ ಮಾಡುವ ಆಹಾರ ನೀವು ಹೇಳಿದಾಗೆ ವಿಷದಿಂದ ತುಂಬಿದೆ. ನಾವು ಸೇವನೆ ಮಾಡುವ ಆಹಾರ ಅಡಲ್ಟ್ರೇಟೆಡ್ ಆಗಿದೆ. ಅದಕ್ಕೆ ಮೇನ್ ಕಾರಣವೇ ವಿ ಆರ್ ಗೋಯಿಂಗ್ ಟು ಇಂಡಸ್ಟ್ರಿಯಲೈಸೇಷನ್ಗೆ ಹೋಗ್ತಾ ಇದ್ದೀವಿ. ವೆಸ್ಟರ್ನರ್ಸ್ ನಮ್ಮಿಂದ ಕಾಪಿ ಮಾಡ್ತಾ ಇದ್ದೀವಿ, ನಾವು ಕಾಪಿ ಮಾಡ್ತಾ ಇದ್ದೀವಿ ವೆಸ್ಟರ್ನರ್ಸ್ದು. ಅದನ್ನು ತಡೆಯಬೇಕು. ತಡಿಬೇಕು ಅಂದರೆ ನಾವೇನಿಲ್ಲಿ ಬಂದು ಕೂತ್ಕೊಂಡಿದ್ದೀವಲ್ಲ, ಗ್ರಾಮ ರಾಜ್ಯ, ವಿ ಆರ್ ಗೋಯಿಂಗ್ ಬ್ಯಾಕ್ ಟು ವಿಲೇಜಸ್. ನಮ್ಮನ್ನು ಕಾಪಿ ಮಾಡಿ ಅಮೇರಿಕಾದಲ್ಲಿ ಯಾವುದೊಂದು ಸೂಪರಾಗಿ ಒಂದು ಸಬ್ಜೆಕ್ಟ್ ಓದಿದೆ, ಗೋಲ್ಡನ್ ಮಿಲ್ಕ್ ಅಂತೆ. ಅರಿಶಿಣದ ಹಾಲನ್ನು ಅವರು ಗೋಲ್ಡನ್ ಮಿಲ್ಕ್ ಅಂತ ಪೇಟೆಂಟ್ ಮಾಡಿದ್ದಾರೆ. ನಾವು ಅದನ್ನು ಚಾಲ್ ಹಾಕ್ತೇವೆ, ಹಾಲಲ್ಲಿ ಹಾಕ್ತೇವೆ, ಎಲ್ಲದಲ್ಲೂ ಯೂಸ್ ಮಾಡ್ತೇವೆ, ಸಹಜವಾದ ಪದ್ಧತಿ. ಅದನ್ನು ಅವರು ಗೋಲ್ಡನ್ ಮಿಲ್ಕ್ ಅಂತ ಪೇಟೆಂಟ್ ಮಾಡಿದ್ದಾರೆ. ಸೊ ಈ ಗೀ ಅಂತ, ಇವಾಗ ಗೀ ಇರ್ಬೋದು, ಆರೋಗ್ಯವನ್ನು ಸ್ಟಡಿ ಮಾಡಿದ್ದ ಬ್ರಿಟಿಷರು ಯಾಕೆ ಇವ್ರು ತುಂಬ ಆರೋಗ್ಯವಾಗಿದ್ದಾರೆ ಅಂದರೆ ಅವ್ರು ಯೂಸ್ ಮಾಡ್ತಾ ಇರ್ತಕ್ಕಂಥ ಗೀ ಅನ್ನೋದನ್ನು ಗೊತ್ತಾಗಿತ್ತು. ಸೊ ಲಾಟ್ ಆಫ್ ಥಿಂಗ್ಸ್ ಈಗ ನಾವು ಚೇಂಜ್ ಮಾಡ್ಕೋಬೇಕು. ಎಸ್ಪೆಷಲಿ ಅಡಲ್ಟ್ರೇಟೆಡ್ ಫುಡ್, ವಿಷದಿಂದ ಬರೆದಿರ್ತಕ್ಕಂಥ ಆಹಾರವನ್ನು ನಾವು ಹೇಗೆ ದೂರ ಪಡಿಬೇಕು ಹೋದರೆ ವಿ ಹ್ಯಾವ್ ಟು ಗೋ ಟು ಆರ್ಗ್ಯಾನಿಕ್ ವೇ. ಹೌ ಟು ಗೋ ಆರ್ಗ್ಯಾನಿಕ್ ವೇ, ಎಲ್ಲಿ ಸಿಗುತ್ತೆ, ಏನು ಸಿಗುತ್ತೆ, ಅದ್ರ ಬಗ್ಗೆ ಹೇಗೆ ತಿಳ್ಕೋಬೇಕು. ಮತ್ತು ಅದೇ ವೆಸ್ಟರ್ನ್ ಫಿಲಾಸಫಿಯ ಇಲ್ಲ. ನಮ್ಮ ಫಿಲಾಸಫಿಯಲ್ಲೇ, ನಮ್ಮ ಸಂಸ್ಕೃತಿಯಲ್ಲೇ, ನಮ್ಮ ನಾಡು ನುಡಿ, ನಮ್ಮ ಅಜ್ಜ ಅಜ್ಜಿ, ನಮ್ಮ ಪುರಾತನದಲ್ಲೇ ಇರ್ತಕ್ಕಂಥ ವಿಷಯಗಳನ್ನು ಇದೆ. ಬ್ಯಾಕ್ ಟು ದ ರೂಟ್ಸ್. ಬ್ಯಾಕ್ ಟು ದ ರೂಟ್ಸ್, ದಟ್ಸ್ ದ ಹೋಲ್ ಫಿಲಾಸಫಿ. ನಾವು ನನ್ನ ಅಡುಗೆ ಮನೆಯಲ್ಲಿ ರಿಫೈನ್ಡ್ ಆಯಿಲ್ ಪ್ಯಾಕೆಟನ್ನು 5 ವರ್ಷ ಆಯಿತು ನಾವು ಸ್ಟಾಪ್ ಮಾಡಿ. ವಿ ಆರ್ ಬ್ಯಾಕ್ ಟು ಅವರ್ ಗಾಣದ ಎಣ್ಣೆ, ಆರ್ ಪಾಪ್ಯುಲರ್ಲಿ ನೋನ್ ಆ್ಯಸ್ ಕೋಲ್ಡ್ ಪ್ರೆಸ್ ಆಯಿಲ್. ಹೆಸರುಗಳು ಹೊಸ್ತು, ಆದರೆ ವ್ಯವಸ್ಥೆ ಹಳೆಯದು ನಮ್ಮದು. ಯಾಕಂದರೆ ಅಡುಗೆ ಮಾಡೋದು ಬ್ರಹ್ಮವಿದ್ಯೆ.
ಹೆಚ್ಚಾಗಿ ಅಡುಗೆಯನ್ನು ಮಾಡುವ ತಾಯಿಯಂದಿರು ಅಥವಾ ನಮ್ಮ ಅಕ್ಕ ತಂಗಿಯರು ಎಲ್ಲ ಅಡುಗೆಯನ್ನು ಚುಟ್ಕಿಯಲ್ಲಿ, ಮೆಣಸಾಗಿರ್ಬೋದು, ಅರಿಶಿನ ಆಗಿರ್ಬೋದು, ಎಲ್ಲ ಚುಟ್ಕಿಯಲ್ಲಿ ಹಾಕೋದು. ಹೌದು, ಕಣ್ಣಂದಾಜು. ಈ ಇಂಡಸ್ಟ್ರಿಯಲ್ ಫುಡ್ ಬಂದಿರೋದಾದ್ಮೇಲೆ ಎಲ್ಲ ಜಾಸ್ತಿ ಆಗಿ ಫ್ರೋಝನ್ ಆಗಿ ಪ್ರಿಸರ್ವೇಟಿವ್ಸ್ ಆಗಿ, ಪ್ರಿಸರ್ವೇಟಿವನ್ನು ಹಾಕಿರೋದೇ ಶೆಲ್ಫ್ ಲೈಫ್ ಬರಲಿ ಅಂತ, ಅದಕ್ಕೆ ಹೆಚ್ಚು ಬಾಳಿಕೆ ಬರಲಿ, ಇವತ್ತು ಪ್ಯಾಕ್ ಮಾಡಿದ್ರೆ 2 ವರ್ಷವರೆಗೂ ಯೂಸ್ ಮಾಡಿ, ಪ್ರಿಸರ್ವೇಟಿವ್ ಅಂತ. ಆ ಪ್ರಿಸರ್ವೇಟಿವ್ ನಮ್ಮ ಸ್ಟಮಕಲ್ಲಿ ಹೋಗಿ ಅದು ಹೊಟ್ಟೆಯಲ್ಲಿ ಹೋಗಿ ನಿಂತ್ಕೊತಾ ಇದೆ. ಸೊ ಈ ಪ್ರಿಸರ್ವೇಟಿವ್ ಕಲ್ಚರಿಂದ ಆಚೆ ಬಂದು, ಫ್ರಿಡ್ಜ್ ಆಚೆ ಬಂದು, ಈ ತಂಗಳ ಪಟ್ಟಿಗೆ ಅಣ್ಣ ಎಂದು ಇದಲ್ಲ ಫ್ರಿಡ್ಜ್ ಅಂತಾರಲ್ಲ, ಅದನ್ನು ಆಚೆ ಬರೋವರೆಗೂ ಆರೋಗ್ಯ ಸುಧಾರಿಸ್ಬೇಕು ಅಂದರೆ ವಿ ಶುಡ್ ಗೋ ವಿತ್ ನ್ಯಾಚುರಲ್ ಥಿಂಗ್ಸ್. ವಿಶ್ವದಲ್ಲೇ ಅತ್ಯಂತ ದೀರ್ಘಾಯುಷ್ಯು ಯಾರಾದರೂ ಬದುಕ್ತಾರೆ ಅಂತ ಹೇಳಿದ್ರೆ ಅದು ಜಪಾನ್ನವರು. ಅವರಿಗೆ ಮೊದಲಿಂದನೂ ಆರ್ಗ್ಯಾನಿಕ್ ಫುಡ್ ಅಂದರೆ ಏನಂತ ಗೊತ್ತಿದೆ. ಅಂದರೆ ಅವರವರ ಕಲ್ಚರನ್ನು ಮರ್ತಿಲ್ಲ, ಅದಕ್ಕೋಸ್ಕರ ಅವರು ಅಷ್ಟಿದ್ದಾರೆ. 1947ಗಿನ ಮುಂಚೆ, ಬ್ರಿಟಿಷರು ಬರೋಕ್ಕೂ ಮುಂಚೆ, ಅಥವಾ 1900ಗಿನ ಮುಂಚೆ ನಮ್ಮ ಆವ್ರೇಜ್ ಇಂಡಿಯನ್ ಏಜ್ ವಾಸ್ 90 ವರ್ಷ ಬದುಕ್ತಾ ಇದ್ವಿ ನಾವು. ಮತ್ತೆ 30-40 ಅಂತ ಕತೆ ಹೇಳ್ತಾರೆ. ಕತೆ ಯಾಕೆ ಅಂದರೆ ಅವಾಗೆಲ್ಲ ಪ್ಲೇಗ್ ಅಂತ, ಕೊಲೆರಾ ಅಂತ ರೋಗಗಳು ಬರ್ತಾ ಇತ್ತು, ಅದಕ್ಕೆ ಮದ್ದಿರಲಿಲ್ಲ. ಬಟ್ ಜನರಲಿ ಇಫ್ ಯು ಲುಕ್ ಆಟ್ 1800 ಆರ್ ನಮ್ಮ ರಾಜ ಮಹಾರಾಜರ ಕಾಲದಲ್ಲಿ ಅವರು 105 ವರ್ಷ ಬದುಕಿದ್ರು, ಅವರು ದೀರ್ಘಾಯುಷಿ ಅಂತ ಹೇಳುವ ಕತೆಗಳು ಯಾಕೆ ಅಂದರೆ ದೇ ಆರ್ ಆಲ್ ಈಟಿಂಗ್ ಆರ್ಗ್ಯಾನಿಕ್ ಫುಡ್. ಎಲ್ಲಿ ಪ್ಯಾಕೆಟ್ ಫುಡ್ ಬಂತಲ್ಲ ಅಲ್ಲಿ ನಮ್ಮ ಜೀವನ ಹಾಳಾಯ್ತು. ಅಂದರೆ ಎಲ್ಲ ದೊಡ್ಡ ಮಟ್ಟಿನಲ್ಲಿ ತಯಾರಾಗಬೇಕು, ಕೃಷಿ ಆಗಬೇಕು ಅಂದಾಗ ಈ ರೀತಿಯ ರಾಸಾಯನಿಕಗಳನ್ನು ಹಾಕಿ ಕೃಷಿ ಮಾಡೋದು ಕೂಡ ಆರಂಭ ಆಯಿತು. ಇಂಡಸ್ಟ್ರಿಯಲೈಸೇಷನ್ ಅಂದರೆ ಫ್ಯಾಕ್ಟ್ರಿ ಫುಡ್ ಏನು ಬಂತಲ್ಲ, ದಟ್ ಈಸ್ ದಿ ಡೌನ್ಫಾಲ್ ಆಫ್ ಹ್ಯೂಮನ್ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಈಗ 60 ವರ್ಷ ದಾಟಿದ್ರೇ ಚಪ್ಪಾಳೆ, ಅದೇ 100 ವರ್ಷ. ಈಗ 60 ಇಸ್ ದ ನ್ಯೂ 100. ಸೀರಿಯಸ್ಲಿ 60 ವರ್ಷ ದಾಟಿದ್ದಾನೆ ಅಂದರೆ ಅದು 60 ವರ್ಷ ಬದುಕಿದ್ದಾರೆ ಅಂತ. ನನ್ನ ಅಜ್ಜಿ 99 ವರ್ಷ, ನನ್ನ ಅಜ್ಜ 101 ವರ್ಷ ಸ್ವಾತಂತ್ರ್ಯ ಹೋರಾಟಗಾರರು. ಸೊ ಆ ಥರದ ಲೈಫ್ ಬರಬೇಕು ಅಂದರೆ ಐ ಥಿಂಕ್ ಇಟ್ ಇಸ್ ಆಲ್ ಅಬೌಟ್ ಫುಡ್, ವಾಟ್ ವಿ ಕನ್ಸ್ಯೂಮ್. ನಮ್ಮ ಬಾಡಿನೇ ಮಾಡಿರೋದು ಫುಡ್ಡಿಂದ. ಸೊ ವಾಟ್ ವಿ ಈಟ್ ಈಸ್ ವಾಟ್ ವಿ ಆರ್. ಹೌದು, ದಟ್ಸ್ ದ ಹೋಲ್ ಥಿಂಗ್. ಇದು ವೆಜ್ಜು ನಾನ್ ವೆಜ್ಜು ಅನ್ನೋ ಪ್ರಶ್ನೆ ಬರೋದಿಲ್ಲ. ನೀವು ಏನನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ನಿಮ್ಮ ಆರೋಗ್ಯ. ಅನೇಕ ಮಾಡರ್ನ್ ಇನ್ಶೂರೆನ್ಸ್ ಕಂಪ್ನಿಗಳು ನಿಮ್ಮ ವಾಕಿಂಗ್ ಎಷ್ಟು ಮಾಡ್ತೀರಾ, ನೀವೇನು ತಿಂತಾ ಇದ್ದೀರ ಫೋಟೋಗಳನ್ನು ಡೈಲಿ ಹಾಕಿದ್ರೆ ನಿಮ್ಮ ಇನ್ಶೂರೆನ್ಸ್ ವ್ಯಾಲ್ಯೂ ಕಮ್ಮಿ ಮಾಡ್ತಾರೆ, ದುಡ್ಡು ಕಟ್ಟೋದನ್ನು. ಸೊ ದೇ ಆಲ್ಸೋ ನೋ ದ್ಯಾಟ್ ಹೆಲ್ತ್ ಈಸ್ ಡಿರೈವೇಟಿವ್ ಆಫ್ ಅ ಗುಡ್ ಫುಡ್. ಅಂದರೆ ಅವರು ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ, ಸರಿಯಾದ ಲೈಫ್ ಸ್ಟೈಲ್ ಇಟ್ಕೊಂಡ್ರೆ ನಿಮ್ಮ ಇನ್ಶೂರೆನ್ಸ್ ಅಂದರೆ ನಿಮ್ಮ ರಿಸ್ಕ್ ಕಮ್ಮಿ ಆಗುತ್ತೆ. ಅಂದರೆ ನಮಗೂ ಕೂಡ ನಿಮಗೆ ಅಷ್ಟು ಡ್ಯಾಮೇಜಸ್ ಕೊಡೋಕ್ಕಾಗೋದಿಲ್ಲ ಅಂತ. ಅಮೇರಿಕದ ಒಂದು ಉದಾಹರಣೆ ಕೊಡ್ತೇನೆ. ನಿಮ್ಮ ಇನ್ಶೂರೆನ್ಸು ಆವ್ರೇಜ್ 25 ವರ್ಷಕ್ಕೆ 1,000 ಇತ್ತು ಅಂದ್ಕೊಳ್ಳಿ, ಹೆಲ್ತ್ ಇನ್ಶೂರೆನ್ಸು. ನಿಮ್ಮ ಟಿಕ್ಕಲ್ಲಿ ಏನು ತಿಂತೀರಾ, ಯಾವ ಗಾಡಿ ಓಡಿಸ್ತೀರಾ ಅಂತೆಲ್ಲ ನೀವು ಏನೇನು ಇನ್ಫಾರ್ಮೇಷನ್ ಕೊಟ್ಟಾಗ ಇನ್ಶೂರೆನ್ಸ್ ವ್ಯಾಲ್ಯೂ ಡಿಫರ್ ಆಗುತ್ತೆ. ನೀವೇನಾದರೂ 2 ವೀಲರ್ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಇನ್ಶೂರೆನ್ಸು ಡಬಲ್ ಆಗುತ್ತೆ, ರಿಸ್ಕ್ ಜಾಸ್ತಿ. ನೀವು ಪಾರ್ಟಿ ಮಾಡ್ತೀನಿ ದಿನಕ್ಕೆ ವಾರಕ್ಕೆ 2 ಸಲ ಅಂದರೆ ಮತ್ತೆ ಇನ್ಶೂರೆನ್ಸ್ ಮತ್ತೆ ಡಬಲ್ ಆಗುತ್ತೆ. ನೀವು ವಾಕಿಂಗ್ ಮಾಡ್ತೀನಿ, ಫುಡ್ ಹ್ಯಾಬಿಟ್ ಕಂಟ್ರೋಲ್ ಮಾಡ್ತೀನಿ, ಕಾರು ಮಾಡ್ತೀನಿ ಅಂದರೆ ನಿಮ್ಮ ಇನ್ಶೂರೆನ್ಸ್ ಅಮೌಂಟ್ ಅರ್ಧ ಆಗುತ್ತೆ. ಸೊ ಇನ್ಶೂರೆನ್ಸ್ ಅವ್ರಿಗೆ ಗೊತ್ತು ದಟ್ ಹೆಲ್ತ್ ಇಸ್ ವೆಲ್ತ್, ಹೇಗೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಆಗ್ತಾ ಇದೆ ಅಂತ. ದಟ್ಸ್ ದ ಹೋಲ್ ಥಿಂಗ್. ವಂಡರ್ಫುಲ್, ವೆರಿ ಟ್ರೂ. ಹಾಗೆಯೇ ಈಗ ನಾವು ಈ ರೀತಿಯ ಪ್ರಾಡಕ್ಟ್ಸನ್ನು ನಾವು ಜಾಸ್ತಿ ಮಾರ್ಕೆಟ್ನಲ್ಲಿ ಕಾಣಬೇಕು. ಈ ರೀತಿಯ ಸಹಜ ಕೃಷಿಯಿಂದ ಆಗಿರುವಂಥದ್ದು, ರಾಸಾಯನಿಕ ಮುಕ್ತ ಅಂದರೆ ಸಾವಯವ ಇರಬಹುದು. ಸೊ ಈ ರೀತಿಯ ಪ್ರಾಡಕ್ಟ್ಸನ್ನು ನಾವು ಜಾಸ್ತಿ ಕಾಣಬೇಕು ಅಂತಂದರೆ ಅದಕ್ಕಾಗಿ ಒಂದು ಈಗಿರುವ ಮಲ್ಟಿನ್ಯಾಷನಲ್ಸ್ ಆ ಥರದ ಪ್ರಾಡಕ್ಟ್ಸನ್ನು ಆನೆಸ್ಟಾಗಿ ಕೊಡಬೇಕು. ಆದರೆ ಅದು ಅಲ್ಲದೆ ಇದ್ರೂ ಕೂಡ ಈ ರೀತಿಯ ಸಂಸ್ಥೆಗಳು ಬಂದಾಗ ಅಲ್ಲಿ ಟ್ರಸ್ಟ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ. ಒಂದು ನಂಬಿಕೆ, ಅದರಲ್ಲಿ ನಂಬಿಕೆ ಬೆಳೆಸೋದು, ಬೆಳೆಯೋದು, ಅದು ಹೇಗೆ ಒಂದು ಬ್ರ್ಯಾಂಡಿನ ಬೆಳವಣಿಗೆ ಮುಖ್ಯ ಆಗುತ್ತೆ. ನೋಡಿ, ಹಲವಾರು ಬ್ರ್ಯಾಂಡ್ಗಳನ್ನು ಮ್ಯಾನೇಜ್ ಮಾಡ್ತಾ ಇದ್ದವರು. ಹೌದು, ಯಾವಾಗ ಫರ್ಟಿಲೈಸರ್, ಯೂರಿಯಾ, ಪೊಟ್ಯಾಷಿಯಮ್, ನೈಟ್ರೇಟ್ ಅನ್ನುವ ಪದಗಳು ನಮ್ಮ ರೈತನ ಕೈಗೆ ಸಿಗೋಕ್ಕೆ ಶುರು ಆಯಿತೋ, ಯಾವಾಗ ಪೆಸ್ಟಿಸೈಡ್, ಹುಳ ಸಾಯಿಸಲಿಕ್ಕೆ ನವೋಕ್ರಾನ್, ಎಂಡೋಸಲ್ಫಾನ್ ಈ ಥರದನ್ನು
ಪೆಸ್ಟಿಸೈಡನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರೋ ಆವಾಗ ಅದು ನಮ್ಮ ದೇಹದೊಳಗೆ ಹೋಯಿತು. ಕಾಸರಗೋಡಿನ ಕುಗ್ರಾಮದಲ್ಲಿ ಅತಿಯಾದ ಎಂಡೋಸಲ್ಫಾನಿಂದ ಅಲ್ಲಿ ಹುಟ್ಟುವ ಮಕ್ಕಳ ಸಂತತಿ ಅಂದ್ರೆ ಅದು ಆವಾಗಲೇ ನಿಂತಿದ್ರು, ಇವತ್ತಿಗೂ ಈಗಲೂ ಬರ್ತಾ ಇದೆ ಅದು. ಸೊ ಈ ಥರದ ಪೆಸ್ಟಿಸೈಡ್ ಮುಕ್ತ ಅಂದರೆ ಒಂದು ಕ್ರಾಪನ್ನು ಕಂಟಿನ್ಯೂಸ್ ಆಗಿ ರೊಟೇಷನ್ ಮಾಡ್ದೇ ವಿತೌಟ್ ಎನಿ ಫರ್ಟಿಲೈಸರ್ ಯೂಸ್ ಮಾಡಿ ಬೆಳೆಯುವ ಪ್ರಾಡಕ್ಟ್ಸ್ಗೆ ಈಗ ಹೆಚ್ಚಾಗಿ ಡಿಮ್ಯಾಂಡ್ ಬರ್ತಾ ಇದೆ. ಫಾರ್ಮ್ ಫೆಡ್ ಚಿಕನ್ ಅಂತ ಹೇಳ್ತಾರೆ. ಅಂದರೆ ಕೋಳಿಗಳನ್ನು ಸಹಜವಾಗಿ ಗದ್ದೆಗಳಲ್ಲಿ ಬಿಟ್ಟು ಯಾವುದೇ ಒಂದು ಕೇಜ್ ಇಲ್ದೇ ಬೆಳೆಸುವ ಒಂದು ಪದ್ಧತಿ, ಅಥವಾ ಯಾವುದಾದ್ರೂ ಒಂದು ಫೀಲ್ಡಲ್ಲಿ ಭೂಮಿಯಲ್ಲಿ ಭತ್ತ ಬೆಳಿಬೇಕಾದ್ರೆ ಇಲ್ಲಿ ಯಾವ ಪೆಸ್ಟಿಸೈಡು ಇಲ್ದೇ ನ್ಯಾಚುರಲ್ ಆರ್ಗ್ಯಾನಿಕ್ ಆಗಿರ್ತಕ್ಕಂಥ ಫರ್ಟಿಲೈಸರನ್ನು ಯೂಸ್ ಮಾಡುವ ಸಿಸ್ಟಮನ್ನು ಬೋರ್ಡ್ ಹಾಕಿ ಈಗ ಅದನ್ನು ಒಂದು ಅಕ್ಕಿ 80 ರೂಪಾಯಿ ಕೆ ಜಿ ಆದರೆ 150 ಕೆ ಜಿ ಮಾರುವ ಸಿಸ್ಟಮು ಅಮೇರಿಕದಲ್ಲಿ ಬಂದಿದೆ. ಇದು ನಮ್ಮಲ್ಲಿತ್ತು, ನಾವು ಅದನ್ನು ಮರ್ತು ಬಿಟ್ವಿ. ದಟ್ಸ್ ದ ಹೋಲ್ ಸಿಸ್ಟಮ್. ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ಅವರ್ ರೂಟ್ಸ್. ನಮ್ಮ ಬೇರಿಗೆ, ನಮ್ಮ ಅಜ್ಜಿ ಮಾಡುವ ಒಂದು ಪುಸ್ತಕ ಬಂದಿದೆ ಡಯಟ್ ಬಗ್ಗೆ. ಅದರಲ್ಲಿ ಫಸ್ಟ್ ಲೈನ್ ರುಚಿಕಾ ದ್ವಿವೇದಿ ಅಂತ ಬರೆದಿರೋದು. ವೆಸ್ಟರ್ನ್ ಫಿಲಾಸಫಿ ರೈಸ್ ತಿಂದರೆ ದಪ್ಪ ಆಗ್ತಾರೆ ಅನ್ನೋ ಒಂದು ಪದ್ಧತಿ, ಅಥವಾ ತುಪ್ಪ ತಿಂದರೆ ದಪ್ಪ ಆಗ್ತಾರೆ ಅಂತ. ತುಪ್ಪವೇ ಮೂಲ ಮಂತ್ರ, ತುಪ್ಪವೇ ಆಯುರ್ವೇದದಲ್ಲಿರ್ತಕ್ಕಂಥ ಒಂದು ಸಿಂಗಲ್ ಇಂಗ್ರೀಡಿಯೆಂಟ್ ಫಾರ್ ಲಾಂಗ್ ಲೈಫ್ ಅನ್ನೋದನ್ನು ರುಚಿಕಾ ಅವರು ಬರೆದಿದ್ದಾರೆ. ಸೊ ನೀವು ಅಜ್ಜಿ ಮಾಡ್ತಿದ್ದ ಆಹಾರವನ್ನು ತಿನ್ನಿ, ನಿಮಗೆ 100 ವರ್ಷ ಆಯುಸ್ ಬರುತ್ತೆ ಅಂತ ಹೇಳಿ ಆ ಪುಸ್ತಕ ಇಸ್ ಬಿನ್ ಸೆಲ್ಲಿಂಗ್ ಲೈಕ್ ಕ್ರೇಜಿಯಾಗಿ ಸೆಲ್ ಆಗ್ತಾ ಇದೆ ಅಮೆರಿಕದಲ್ಲಿ. ಸೊ ಹಾಗಿದ್ರೆ ಆ ಟ್ರಸ್ಟ್ ಫ್ಯಾಕ್ಟರ್ ಬಗ್ಗೆ ಹೇಳೋದಾದ್ರೆ, ಒಂದು ಬ್ರ್ಯಾಂಡಿನ ನಂಬಿಕೆಯನ್ನು ಹೇಗೆ ನಾವು ಬೆಳೆಸ್ಬೋದು ಅಂತ ನೋಡಿ. ಒಂದು ಬ್ರ್ಯಾಂಡು ನಂಬಿಕೆಯಿಂದ ಬೆಳೆಸ್ಕೋಬೇಕು ಅಂದರೆ ಅವರ ಎಂಟೈರ್ ಇಕೋಸಿಸ್ಟಮ್ ನಂಬಿಕೆ ಬರುವಾಗಿರಬೇಕು. ಒಂದು ದೇವಸ್ಥಾನ ಇರ್ಬೋದು, ಒಂದು ಟ್ರಸ್ಟ್ ಇರ್ಬೋದು, ಒಂದು ಮಠ ಇರ್ಬೋದು, ಆ ಇಕೋಸಿಸ್ಟಮಿಂದನೇ ಅವ್ರು ಮಾಡುವ ಸಿಸ್ಟಮ್ ಆಗಿರ್ಬೋದು. ನಾನು ಅನೇಕ ಕಡೆ ಗೋವಿನ ಬಗ್ಗೆ ಕೇಳಿದ್ದೇನೆ. ಗೋ ಸಂರಕ್ಷಣೆ ಆಗಿರ್ಬೋದು, ಗೋದಾನ ಆಗಿರ್ಬೋದು, ಗೋವಿನ ಪರಿಶುದ್ಧವಾದ ತುಪ್ಪ ಆಗಿರ್ಬೋದು. ಸೊ ಅಲ್ಲಿ ನನಗೆ ಖುಷಿ ಆಗುತ್ತೆ. ಒಂದು ಇಕೋಸಿಸ್ಟಮ್ ನೋಡಿದಾಗ ಇಲ್ಲಿ ಬರೇ ಗೋ ಬಗ್ಗೆನೇ ಮಾಡ್ತಾ ಇದ್ದಾರೆ. ಹಸುವನ್ನೇ ಗಿರ್ ಗೋ ಒಂದು ನಾನು ಗುಜರಾತಿನ ಗಿರ್ ಹಸು ಬಗ್ಗೆ ಒಂದು ತುಪ್ಪದ ಬಗ್ಗೆ ಅಧ್ಯಯನ ಮಾಡಿದೆ. 6,000 ರೂಪಾಯಿ ಕೆ ಜಿ. ಹೆಂಗೆ 6,000 ರೂಪಾಯಿ ಕೆ ಜಿ ಇದು ಏನು ಅಂತ ನಾವು ಸ್ಟಡಿ ಮಾಡಿದಾಗ ನಮಗೆ ಗೊತ್ತಾಗಿದ್ದು, ರಿಯಲ್ ತುಪ್ಪಕ್ಕೆ ಅಷ್ಟು ವ್ಯಾಲ್ಯೂ ಇದೆ. ಇಂಡಿಯಾದಲ್ಲೇ ಅದು ವ್ಯಾಪಾರನೆಲ್ಲ ಎಲ್ಲ ಎಕ್ಸ್ಪೋರ್ಟ್. ಅವ್ರಿಗೆ ಗೊತ್ತಿದೆ ಅದ್ರ ವ್ಯಾಲ್ಯೂ, ನಮಗೆ ಗೊತ್ತಿಲ್ಲ, ನಮಗೆ ಬೇಡ. ಸೊ ಗಿರ್ ತುಪ್ಪ, ದಟ್ಸ್ ಸಿಂಗಲ್ ಕೌ ತುಪ್ಪ, ಅದೆಲ್ಲ ಈಗ ನಮ್ಮಲ್ಲಿ ಹಾಗಿದ್ರೆ ಜಾಸ್ತಿ ಅದು ಎಷ್ಟು ಅಥೆಂಟಿಕ್ ಅನ್ನೋದಕ್ಕಿಂತ ಎಷ್ಟು ಕಮ್ಮಿಗೆ ಸಿಗುತ್ತೆ ಅನ್ನೋದು ಮುಖ್ಯ. ನಮ್ಮಲ್ಲಿ ಈಗ ಪ್ರೈಸ್ ಕಾನ್ಷಿಯಸ್ ಆಗ್ಬಿಟ್ಟಿದ್ದೀವಿ. ಆಮೇಲೆ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ. ಬೇಕು ಅಂತ ಅಂದ್ರೂ ಕೂಡ ಅಥೆಂಟಿಸಿಟಿ ಎಲ್ಲಿ ಸಿಗುತ್ತೆ ಅಂತ ಗೊತ್ತಾಗ್ತಿಲ್ಲ ನಮಗೆ. ಈಗ ನೀವು ಇಷ್ಟು ಕಷ್ಟಪಟ್ಟು ಇದನ್ನ, ನಿಮ್ಮ ಪ್ರಾಡಕ್ಟ್ಸ್ ಇದೆ ಗ್ರಾಮರಾಜದ್ದು, ಇದು ಎಲ್ಲ ಕಡೆ ಸಿಗೋ ಹಾಗೆ ಮಾಡೋದು ಹೇಗೆ? ವಾಟ್ ಇಸ್ ದ ರೀಚ್? ಮಾರ್ಕೆಟಿಂಗಲ್ಲಿ ಅಥವಾ ಒಂದು ಪ್ರಾಡಕ್ಟಲ್ಲಿ ಒಂದು ಸ್ಲೋಗನ್ ಇದೆ, ಗುಡ್ ಮೌತ್ ಟ್ರಾವೆಲ್ಸ್ 3 ಜನಕ್ಕೆ. ಅಂದರೆ ಈ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ನಾನು 3 ಜನಕ್ಕೆ ಹೇಳ್ಬೋದು. ನಮ್ಮ ಚಿಕ್ಕಪ್ಪಂಗೆ ಹೇಳ್ಬೋದು, ನಮ್ಮ ತಂಗಿಗೆ ಹೇಳ್ಬೋದು, ಇನ್ನೊಬ್ರಿಗೆ ಹೇಳ್ಬೋದು. ಆದರೆ ಕೆಟ್ಟ ಪ್ರಾಡಕ್ಟು 10 ಜನಕ್ಕೆ ಹೇಳ್ತೀವಂತೆ ನಾವು, ಚೆನ್ನಾಗಿಲ್ಲ ಅಂತ. ಸೊ ಗುಡ್ ಮೌತ್ಗೆ ಆಯುಷ್ ಕಮ್ಮಿ ಇದೆ, ಅದು ಬೆಳವಣಿಗೆ ನಿಧಾನ. ಬಟ್ ಇಟ್ ಇಸ್ ಅ ವೆರಿ ಸ್ಟ್ರಾಂಗ್ ಮೌತ್. ಸೊ ಐ ವಾಂಟ್ ಈ ಥರ ಪ್ರಾಡಕ್ಟ್ಸ್ಗೆಲ್ಲ ಗುಡ್ ಮೌತ್ ಬೇಕು. ಗುಡ್ ಮೌತ್ ಮಾರ್ಕೆಟಿಂಗ್ ಅಂತೀವಿ. ನಿಧಾನಕ್ಕಾದ್ರೂ ಸ್ಪಷ್ಟವಾಗಿ ಬೆಳೀತಾ ಹೋಗ್ಬೇಕು. ಗುಡ್ ಮೌತ್ ಮಾರ್ಕೆಟಿಂಗ್ ಇಸ್ ದ ಓನ್ಲಿ ಮಾರ್ಕೆಟಿಂಗ್ that organic product like Gramaraja can take forward. ಆ ಗುಡ್ ಮೌತೆ ಕಸ್ಟಮರ್ ಇನ್ನ ಬಂದಿರತಕ್ಕಂಥ ಟೆಸ್ಟಿಮನಿನೇ. ಕಸ್ಟಮರ್ ಇಂದ ಬರುವ ಇದರಿಂದ ನಂಗೆ ಹೆಲ್ಪ್ ಆಯಿತು, ಇದರಿಂದ ನನಗೆ ಒಳ್ಳೇದಾಯಿತು, ನನ್ನ ಡಯಾಬಿಟಿಸ್ ಕಮ್ಮಿ ಆಯಿತು, ನನ್ನ BP ಕಮ್ಮಿ ಆಯಿತು, ನನ್ನಲ್ಲಿ ಬರ್ತಾ ಇದ್ದ ರ್ಯಾಷಸ್ ಕಮ್ಮಿ ಆಯಿತು, ನನಗೆ ಗ್ಯಾಸ್ ಆಗ್ತಾ ಇತ್ತು ಗೋಧಿ ತಿಂದರೆ, ಎಲ್ಲವನ್ನೂ ಆ ಕಸ್ಟಮರ್ ಎಕ್ಸ್ಪ್ಲೇನ್ ಮಾಡಿದಾಗ್ಲೇ ಆ ಪ್ರಾಡಕ್ಟ್ಸ್ ಆಗೋದು. ಸೊ ದಟ್ಸ್ ದ ಗುಡ್ ಮೌತ್ ಬರೋದು. ಯೂಸ್ ಮಾಡಿದಾಗ, ಟ್ರೈ ಮಾಡಿದಾಗ. ಬಟ್ ಇವತ್ತಿನ ಬ್ರ್ಯಾಂಡ್ ಬಿಲ್ಡಿಂಗ್ ಆಕ್ಟಿವಿಟಿಲಿ ಬರೀ ಮೌತ್ ಟು ಮೌತ್ ಪಬ್ಲಿಸಿಟಿ ಸಾಕಾಗುತ್ತೆ ಅಂತ ಅನ್ಸುತ್ತಾ, ಅಥವಾ ಈ ರೀತಿಯಾದಂಥ ಈಗ ಇನ್ಫ್ಲುಯೆನ್ಸರ್ಸ್ ಔಟ್ರೀಚ್ ಹೆಲ್ಪ್ ಆಗುತ್ತಾ? ಅಂದರೆ ಸೆಲೆಬ್ರಿಟೀಸ್ ಇರ್ಬೋದು, ಜಾಸ್ತಿ ಜನರಿಗೆ ರೀಚ್ ಆಗೋವಂಥವ್ರನ್ನ. ಈಗ ನಾವು ಬದುಕ್ತಾ ಇರೋದು ಕಮಾಡಿಟಿ ಮಾರ್ಕೆಟಲ್ಲಿ, ನಾವು ಬದುಕ್ತಾ ಇರೋದು ಅಡ್ವರ್ಟೈಸ್ಮೆಂಟ್ ಮಾರ್ಕೆಟಲ್ಲಿ. ಒಂದು ತುಪ್ಪ ಮಾಡಬೇಕಂದ್ರೆ ಎಷ್ಟು ಬೆಣ್ಣೆ ಬೇಕು ಅಂತ ಗೊತ್ತಿದೆ, ಎಷ್ಟು ಹಾಲು ಬೇಕಿದೆ ಅದು ಗೊತ್ತಿದೆ.
ಎಕ್ಸಾಂಪಲ್ ನಾನು ಕೊಡೋದಾದರೆ ಕಡಲೆ ಬೀಜ ಎಣ್ಣೆ, ಗ್ರೌಂಡ್ನಟ್ ಆಯಿಲ್. ನಿಮಗೆ ಪ್ಯಾಕ್ಡ್ ಗ್ರೌಂಡ್ನಟ್ ಆಯಿಲ್ 1 kg ಮಾಡಲಿಕ್ಕೆ ಎಷ್ಟು kg ಗ್ರೌಂಡ್ನಟ್ ಬೇಕು ಅಂತ ಅದಕ್ಕೊಂದು ಫಾರ್ಮುಲಾ ಇದೆ. ಯಾವಾಗ ನಿಮಗೆ 200 ರೂಪೀಸ್ 250 ರೂಪೀಸ್ಗೆ ಗ್ರೌಂಡ್ನಟ್ ಆಯಿಲ್ ಸಿಗುತ್ತೆ ಅಂದರೆ ಅದು ಅಡಲ್ಟೇಟೆಡ್ ಅಂತ ಲೆಕ್ಕ. ಅದು ಅಲ್ಲ, ಅಷ್ಟು ಕಾಮನ್ ಸೆನ್ಸನ್ನು ನಾವೆಲ್ಲ ಬೆಳೆಸ್ಕೋಬೇಕಲ್ಲ. ಆ ಕಾಮನ್ ಸೆನ್ಸ್ ಯಾವಾಗ ಬೆಳೆಯುತ್ತೆ ಅಂದರೆ ನಾವು ಯಾವಾಗ ವೆಸ್ಟರ್ನ್ ಫಿಲಾಸಫಿಗೆ ದೂರ ಅದನ್ನು ಪುಷ್ ಮಾಡಿ ನಮ್ಮ ಇಂಡಿಯನ್ ಫಿಲಾಸಫಿಯನ್ನು ಯಾವಾಗ ಅಪ್ಕೊತೀವೋ ಅವಾಗ ಅದು ಸ್ಟಾರ್ಟ್ ಆಗುತ್ತೆ. ಎಷ್ಟೋ ಜನ ಮಕ್ಕಳಿಗೆ ಗಾಣದ ಎಣ್ಣೆ ತಿರುಗುತ್ತೆ, ಎತ್ತು ತಿರುಗ್ತಾ ಇರುತ್ತೆ, ಎಣ್ಣೆ ಬರುತ್ತೆ ಅನ್ನೋದನ್ನು ತೋರಿಸೋದೇ ಒಂದು ದೊಡ್ಡ ವಿಸ್ಮಯ. ಸೊ ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ. ಕಾಫಿ ಅನ್ನುವ ಪದಾರ್ಥ ಜಪಾನಲ್ಲಿ ಫೇಮಸ್ ಇರಲಿಲ್ಲ. 60ರ ದಶಕ ಮತ್ತು 70ರ ದಶಕದಲ್ಲಿ ಕಾಫಿ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಎಂಥ ಅಡ್ವರ್ಟೈಸ್ಮೆಂಟು, ಟಿ ವಿ ಅಡ್ವರ್ಟೈಸ್ಮೆಂಟು, ಹೋರ್ಡಿಂಗ್ ಹಾಕಿ ದೊಡ್ಡ ದೊಡ್ಡ ಕಾಫಿ ಕಂಪ್ನಿಗಳು ಅದನ್ನು ಹೇಗಾದ್ರು ಮಾಡಿ ಪಾಪ್ಯುಲರ್ ಮಾಡಬೇಕು ಅಂದರೆ ಆಗಲಿಲ್ಲ. ಅವರು ಮಾಡಿದ ಒಂದೇ ವಿಷಯ, ಮಕ್ಕಳಿಗೆ 8 ವರ್ಷದಿಂದ 15 ವರ್ಷ ಮಕ್ಕಳಿಗೆ ಕಾಫಿಯ ರುಚಿಯನ್ನು ತೋರಿಸ್ಕೊಟ್ರು. ಅವರು ದೊಡ್ಡವರಾದ ಮೇಲೆ ಕಾಫಿ ಬಿಕೇಮ್ ವೆರಿ ಪಾಪ್ಯುಲರ್. ಹಾಗೆ ನಾವು ನಮ್ಮ ಮಕ್ಕಳಿಗೆ ಆರ್ಗ್ಯಾನಿಕ್ ಅಂದ್ರೇನು, ಫಾರ್ಮಿಂಗ್ ಅಂದ್ರೇನು, ರೈತ ಅಂದ್ರೇನು, ವಿಲೇಜನ್ನು ಟೂರ್ ಮಾಡೋದನ್ನು ನಾವು ಹೆಚ್ಚಾಗಿ ಮಾಡಿದ್ರೆ ಐ ಥಿಂಕ್ ನಮ್ಮೊಂದು ರೆವಲ್ಯೂಷನರಿ ಆಗಿ ವಿ ವಿಲ್ ಮೂವ್ ಟುವರ್ಡ್ಸ್ ಆರ್ಗ್ಯಾನಿಕ್ ಇಂಡಿಯನ್ ಪ್ರಾಡಕ್ಟ್ಸ್ ಅಂತ ನನಗನ್ಸುತ್ತೆ. ವೆರಿ ಟ್ರೂ. ಹಾಗೆ ಈಗ ಕೊನೆಯದಾಗಿ ನಾನು ಈಗಾಗಲೇ ನಿಮ್ಮ ಹತ್ರ ಗ್ರಾಮ ರಾಜ್ಯದ ಬಗ್ಗೆ ಹೇಳಿದ ತಕ್ಷಣ ಇಲ್ಲ ನನಗೆ ಗೊತ್ತು, ನಾನು ಅದನ್ನು ಬಳಸ್ತೀನಿ. ಐ ಆಮ್ ಅ ಪ್ರಾಡಕ್ಟ್ ಯೂಸರ್, ಐ ಆಮ್ ಅ ಕಸ್ಟಮರ್ ಆಫ್. ನಾನು ಸೀತಾ ಸರ್ಕಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ. ನೋಡಿ, ಇವರ ತುಪ್ಪವನ್ನು ಒಂದು 5 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಅಲ್ಲಿ ತುಪ್ಪ ಅಲ್ಲಿ ನಮ್ಮ ಸೀತಾ ಸರ್ಕಲ್ ಗಿರಿನಗರ ಇರ್ತಕ್ಕಂಥ ಏನು ಮಠದ ಕೆಳಗಡೆ ಇರತಕ್ಕಂಥ ಶಾಪಲ್ಲಿ ಬೆಳಿಗ್ಗೆ ಹೋದ್ರೆ ಇಲ್ಲ ಖಾಲಿ ಆಗೋಯ್ತು ಅಂತಾರೆ. ಯಾಕೆಂದರೆ ಲಿಮಿಟೆಡ್ ಸಪ್ಲೈ ಇದೆ. ಅದು ಅವ್ರ ಡಿಮ್ಯಾಂಡಿಗೆ ಅವ್ರು ಏನು ಬೇಕಾದ್ರೂ ಅಲ್ಟ್ರೇಷನ್ ಮಾಡ್ಬೋದು. ಲಿಮಿಟೆಡ್ ಸಪ್ಲೈ ಯಾಕೆ ಇರೋದೆ? ಅದು ಸುಮ್ಮನೆ ಡಿಮ್ಯಾಂಡ್ ಬಂತು ಅಂತ ಮಾಡೋಕ್ಕಾಗಲ್ಲ. ಸೊ ನಮಗೆ ಅಲ್ಲಿ ಫೋನ್ ಕಾಲ್ ಬಂದಾಗ ಆಮೇಲೆ ಅದೆಲ್ಲ ಯು ಅಂಡರ್ಸ್ಟ್ಯಾಂಡ್. ಆ ತುಪ್ಪ ತೊಗೊಂಡಾದ್ಮೇಲೆ ನಿಮಗೆ ಗೊತ್ತಾಗೋದು. ಮಾರ್ಕೆಟ್ಗಿನ ಇಟ್ ಮೈಟ್ ಬಿ ಅಬೌಟ್ 10-15% ಮೋರ್, ಬಟ್ ದ ರಿಯಲ್ ತುಪ್ಪ ಈಸ್ ಫ್ರಮ್ ಎಲ್ಲಿ ನಿಮಗೆ ಅದು ಒಂದ್ಸಲಿ ಟ್ರೈ ಮಾಡಿದ್ರೆ ಗೊತ್ತಾಗೋದು. ಅದು ಸೀಯಿಂಗ್ ಇಸ್ ಬಿಲೀವಿಂಗ್ ಅಂತಾರಲ್ಲ ಹಾಗೆ. ಮತ್ತು ಮಾಡರ್ನ್ ಟೆಕ್ನಾಲಜಿ ಟೆಕ್ನಿಕ್ಸ್ನ ಲೈಕ್ ಈಗ ಆನ್ಲೈನ್ ಡೆಲಿವರಿ ಕೂಡ ಇದೆ. ಸೊ ಈ ರೀತಿಯ ವ್ಯವಸ್ಥೆಗಳು ಎಷ್ಟು ಹೆಲ್ಪ್ ಆಗುತ್ತೆ ಇದೀಗ? ಇಟ್ಸ್ ಆಲ್ ಅಬೌಟ್ ಕನ್ವೀನಿಯನ್ಸ್. ಅನೇಕ ತುಪ್ಪದ ಬಗ್ಗೆ ಮಾತಾಡ್ತಾ ಇದ್ವಿ. ಯಾರೂ ರಿಪೋರ್ಟೇ ಓದಲ್ಲ, ಲೇಬ್ಲಿಂಗೇ ಓದಲ್ಲ, ಫುಡ್ ಆ್ಯಂಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಲೇಬಲೇ ಓದಲ್ಲ. ಕೇವಲ ಪ್ರೈಸ್ ಸೆನ್ಸಿಟಿವ್. ಅದು 400 ರೂಪಾಯಿ kg, ಇದು 385 ರೂಪೀಸ್, 15 ರೂಪಾಯಿ ಕಮ್ಮಿ ಇದೆ. ಅದಕ್ಕೆ ಒಂದು ಗುಲಾಬ್ ಜಾಮೂನ್ ಮಿಕ್ಸ್ ಫ್ರೀ ಇದೆ. ಈ ಥರದಲ್ಲೇ ನಾವು ಮೋಸ ಹೋಗ್ತಾ ಇದ್ದೀವಿ. ಸೊ ರಿಯಲ್ ಪ್ರಾಡಕ್ಟ್ಸ್ ಕಾಸಿಗೆ ಕೊಟ್ಟಂಗೆ ಕಜ್ಜಾಯ. ಆ ಕಾಸಿಗೆ ಕೊಟ್ಟಿದ್ದ ಕಜ್ಜಾಯನೇ ನ್ಯಾಚುರಲ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್. ಸೊ ಐ ಆಮ್ ಅ ಬಿಗ್ ಯೂಸರ್ ಆಫ್ ಗ್ರಾಮರಾಜ್ ಪ್ರಾಡಕ್ಟ್ಸ್. ಸೊ ನಾನು ಇದನ್ನು ಒಂದು 5 ಇಯರ್ಸಿಂದ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಅದು ರಿಯಲ್ ಡಿಫ್ರೆನ್ಸ್ ನನಗೆ ಗೊತ್ತಿದೆ. ಮನೇಲೆಲ್ಲರೂ 100%. ನಾನು ಪ್ಯಾಕೆಟ್ ಆಯಿಲ್ ಅಂತ ಏನು ಕರಿತೀವಿ ಅಥವಾ ರಿಫೈನ್ಡ್ ಆಯಿಲ್ ಅಂತ ಏನು ಕರಿತೀವಿ, ಅದನ್ನು ಸ್ಟಾಪ್ ಮಾಡೇ ಎಷ್ಟೋ ದಿನ ಆಗೋಯ್ತು. ಐ ಯೂಸ್ ಕೋಲ್ಡ್ ಪ್ರೆಸ್ ಆಯಿಲ್. ನನ್ನ ಮನೆಯಲ್ಲಿ 4 ತೆಂಗಿನ ಮರ ಇದೆ. ಅದರ ತೆಂಗಿನಕಾಯಿನ ಎಣ್ಣೆ ಈಸ್ ಮೈ ಕುಕಿಂಗ್ ಆಯಿಲ್. ಕಮ್ಮಿ ಬಿತ್ತು ಅಂದರೆ ಐ ಬೈ ಕೋಲ್ಡ್ ಪ್ರೆಸ್ ಆಯಿಲ್ ಆಫ್ ಯುವರ್ ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೊತ್ತು ನಮಗೆ ಸಮಯ ಕೊಟ್ಟಿದ್ದಕ್ಕೆ ಹಾಗೂ ಒಂದು ಪರ್ಸ್ಪೆಕ್ಟಿವನ್ನು ಕೊಟ್ಟಿದ್ದಕ್ಕೆ, ಅಂದರೆ ವಿಷಮುಕ್ತ ಅಡಿಗೆ ಮನೆಯತ್ತ ಹೋಗೋದಕ್ಕೆ. ವಿಷಮುಕ್ತ ಅಡಿಗೆಯಿಂದ ಆಯುಷ್ ಹೆಚ್ಚಾಗತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತೇನೆ. ಯಾಕೆ ಕ್ಯಾನ್ಸರ್ ಹಾಸ್ಪಿಟಲ್ಗಳು ರೋಡಲ್ಲಿ ಆಗ್ತಾ ಇದೆ ಅನ್ನೋದಕ್ಕೆ ನಾವು ಸೇವಿಸುವ ಆಹಾರದಿಂದ ಆಗ್ತಾ ಇದೆ. ನಮ್ಮ ಆಹಾರ ಪದ್ಧತಿಯನ್ನು ನಾವು ಚೇಂಜ್ ಮಾಡಿಕೊಂಡ್ರೆ ಇಟ್ ಇಸ್ ನಾಟ್ ಅಬೌಟ್ ದೀರ್ಘ ಆಯುಷು, ಇಟ್ಸ್ ಅಬೌಟ್ ಎ ಹೆಲ್ದಿ ಲೈಫ್. ಯಾವುದೇ ತೊಂದರೆಯಲ್ಲಿದ್ದ ಬದುಕುವ ಪದ್ಧತಿಯನ್ನು ಅಳವಡಿಸ್ಕೋಬೇಕು. ಗ್ರಾಮರಾಜ್ಯ ಮಾಡ್ತಾ ಇರ್ತಕ್ಕಂಥ ಅನೇಕ ಸಾಹಸಗಳಿಗೆ, ಅನೇಕ ಅವರ ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತ ಕೇಳ್ತಾ, ಇಲ್ಲಿ ನಿಮ್ಮ ಈ ಒಂದು ಪ್ಯಾಕಿಂಗ್ ಸೆಂಟರ್ಗೆ ಕರೆಸಿ ನಮ್ಮನ್ನು ಎಲ್ಲ ಸಿಸ್ಟಮ್ ಹೇಗಿದೆ ಅಂತ ತೋರಿಸಿದ್ದಕ್ಕೆ ಅನಂತ ನಮಸ್ಕಾರಗಳು. ಥ್ಯಾಂಕ್ ಯು. ಕೊನೆಯದಾಗಿ ಕ್ಯಾಮ್ರಾಗೆ ಒಂದು ವೇಳೆ ಈ ಸಂಸ್ಥೆ ಬಗ್ಗೆ 1-2 ಮಾತು ಮತ್ತು ಇದನ್ನು ಜನ ಬಳಸೋದ್ರ ಬಗ್ಗೆ 1-2 ಮಾತು ಹೇಳ್ಬೋದು. ಸಾತ್ವಿಕವಾದ ಗ್ರಾಮರಾಜ್ಯ ಪದಾರ್ಥಗಳು, ಮನೆಯಲ್ಲಿ ಅರಿಶಿಣದಿಂದ ಅಕ್ಕಿಯವರೆಗೂ, ತುಪ್ಪದಿಂದ ಗಾಣದ ಎಣ್ಣೆವರೆಗೂ ಅನೇಕ ಆಯುರ್ವೇದಿಕದ
ಸೊಲ್ಯೂಷನ್ಸ್ಗಳನ್ನು ಕೊಡುವ ಗ್ರಾಮ ರಾಜ್ಯಕ್ಕೆ ನನ್ನ ಅಭಿನಂದನೆಗಳು. ನಾನು ಅವರ ಕಸ್ಟಮರ್ ಆಗಿ 5 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೇನೆ. ಅವ್ರ ತುಪ್ಪವಾಗಲಿ ಅಥವಾ ಏನಾದರೂ ಆಗಲಿ, ಒಂದ್ಸಲಿ ಯೂಸ್ ಮಾಡಿ ಅದಕ್ಕೆ ನೀವೇ ಅದು ರಿಪೀಟ್ ಆರ್ಡ್ರನ್ನು ಮಾಡ್ತೀರಾ. ಸೊ ಗ್ರಾಮ ರಾಜ್ಯಕ್ಕೆ ಮಾಡುವ ಅನೇಕ ಪ್ರಾಡಕ್ಟ್ಸ್ ಆಗಿರ್ಬೋದು, ಸರ್ವಿಸಸ್ ಆಗಿರ್ಬೋದು, ಹೆಚ್ಚಾಗಿ ಜನರಿಗೆ ತಲುಪಬೇಕು. ಅದರಲ್ಲಿ ನನ್ನ ಒಂದು ಅಳಿಲು ಸೇವೆ ಇದೆ. ನಾನು ಅದನ್ನು ಎಷ್ಟೋ ಜನಕ್ಕೆ ಹೇಳಿದ್ದೇನೆ. ಇವಾಗ ನಿಮ್ಮ ಜವಾಬ್ದಾರಿ ಅನೇಕ ಜನಕ್ಕೆ ಹೇಳೋದು. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಜೈ ಹಿಂದ್. ಇದು ಈ ಹೊತ್ತಿನ ವಿಷಮುಕ್ತ ಅಡುಗೆ ಮುಕ್ತ ಮಾತು. ಇಷ್ಟು ಹೊತ್ತಿನ ಈ ಮಾತು ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತರೋದಕ್ಕೆ ಕಾರಣವಾಗಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಪ್ರದೀಪ್ ಅವರೇ, ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.